ನೀವು ಇನ್ಸ್ಟಾಗ್ರಾಮಲ್ಲಿ ಈ ಥರ ಫೋಟೋನ ನೋಡಿರ್ಬೋದು. ಸೊ ಇದು ಅಪ್ಪ ಮಗ ಎಡಿಟಿಂಗ್ ಫೋಟೋ, ಆಯಿಲ್ ಪೇಂಟಿಂಗ್ ಫೋಟೋ ಅಂತಲೇ ಹೇಳ್ಬೋದು. ಸೊ ನೀವು ಇದನ್ನು ಆರಾಮಾಗಿ ಮೊಬೈಲಲ್ಲೇ ಮಾಡ್ಬೋದು. ಹೇಗೆ ಮಾಡೋಂಥ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಮಾಡೋಕ್ಕೆ ಪಿಕ್ಸಾರ್ಟ್ ಆ್ಯಪ್ ಬೇಕು. ಪಿಕ್ಸಾರ್ಟ್ ಆ್ಯಪ್ ನಿಮಗೆಲ್ಲ ಗೊತ್ತಿದ್ದೇ ಇರುತ್ತೆ. ಸೊ ಪಿಕ್ಸಾರ್ಟ್ ಆ್ಯಪ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ವಿಡಿಯೋನ ನೀವೇನಾದರೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಈ PNG ಲಿಂಕ್ನ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೀವು ರಾಂಗ್ ಬಟನ್ ಒತ್ತಿ ನೆಕ್ಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಫೋಟೋ ಅಂತ ಹೋಗಬೇಕು. ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಗೊತ್ತಿಲ್ಲದವರು ಈಗಲೇ ತಿಳ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಯಾವ ಫೋಟೋ ಬೇಕು ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಈ PNG ಫೋಟೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ತಂದೆಯವ್ರ ಫೋಟೋನ ಆ್ಯಡ್ ಮಾಡಬೇಕು. ಸೊ ನೀವು ಯಾರು ಫೋಟೋ ಎಡಿಟ್ ಮಾಡ್ತಾ ಇರ್ತೀರಲ್ಲ ಅವ್ರದ್ದು ಆ್ಯಡ್ ಮಾಡಿ ಫೋಟೋನ. ಸೊ ಆ್ಯಡ್ ಅಂತ ಇರುತ್ತೆ ಮೇಲ್ಗಡೆ, ನೀವು ಕಾಣಿರ್ಬೋದು, ಆ್ಯಡ್ ಅಂತ ಮಾಡಿ. ನೆಕ್ಸ್ಟ್ ಇಲ್ಲಿ ಕಾರ್ಪ್ ಮೇಲೆ ಹೋಗಿ ನಿಮಗೆ ಸೈಜ್ ಎಷ್ಟು ಬೇಕು ಸೈಜ್ನ ನೋಡಿ ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೂ ಕತ್ತಿನವರೆಗೂ ಕಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ರಿಮ್ಯೂ ಬಿಸಿ ಅಂತ ಇರುತ್ತೆ. ಸೊ ನೋಡ್ಬೋದು ನೀವು 3rd ನಂಬರ್ ಆಪ್ಷನಲ್ಲಿದೆ ರಿಮ್ಯೂ ಬ್ಯಾಕ್ಗ್ರೌಂಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ರಿಮ್ಯೂ ಆಗುತ್ತೆ ಬ್ಯಾಕ್ಗ್ರೌಂಡ್ ಆಟೋಮೆಟಿಕ್. ಸೊ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನೆಟ್ವರ್ಕ್ ಜಾಸ್ತಿ ಇರೋ ಇಲ್ಲಿ ಕೂತ್ರೆ ಆರಾಮಾಗಿ ಬೇಗ ಆಗುತ್ತೆ ಅಂತ ಹೇಳ್ಬೋದು. ಈ ಥರ ಬಂದಮೇಲೆ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ಲೇ. ಸೊ ಅದನ್ನು ಕರೆಕ್ಟಾಗಿ ನೋಡಿ ನೀವೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಫೋಟೋ ಸೈಜು. ನೆಕ್ಸ್ಟ್ ಇಲ್ಲಿ ಮೇಲೆ ನಿಮಗೆ ಇರೇಜ್ ಆಪ್ಷನ್ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಇದನ್ನು ಇರೇಜ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಇರೇಜ್ ಆಪ್ಷನಿಂದ ಇನ್ನು ಈ ಥರ ಸ್ವಲ್ಪ ಇರೇಜ್ ಮಾಡ್ಕೋಬೇಕಾಗುತ್ತೆ. ಸೊ ನಾ ಎಲ್ಲ ಈಗ ಇರೇಜ್ ಮಾಡ್ತೀನಿ. ಸೊ ನೀವು ನೋಡಿ ಕರೆಕ್ಟಾಗಿ ಇರೇಜ್ ಮಾಡ್ಕೋಬೇಕು. ಸೊ ಇದೀಗ ಇರೇಜ್ ಆಗಿದೆ ಕರೆಕ್ಟಾಗಿ. ತುಂಬ ತೆಗೆದ್ರೆ ಅದು ಫೋಟೋ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಇರೇಜ್ ಆದ ತಕ್ಷಣ ನೀವು ರೈಟ್ ಬಟನ್ ಇರುತ್ತಲ್ಲ, ರೈಟ್ ಬಟನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ. ಸೊ ನೋಡ್ಬೋದು ನೀವು ಯಾವ ಥರ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ. ಸೊ ಅದನ್ನು ನೀವು ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಇಷ್ಟು ಮಾಡಿದ್ರೆ ಒಂದು ಫೋಟೋ ಈಗ ಆಯಿತು, ಒಂದು PNG ಎಡಿಟಿಂಗ್. ಸೊ ಇನ್ನು ಮಗನ ಫೋಟೋ. ಸೊ ಮಗನ ಫೋಟೋನ ಈಗ ಆ್ಯಡ್ ಮಾಡ್ಕೋಬೇಕು. ಸೊ ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವು ನೋಡಿರ್ಬೋದು ಅಲ್ಲಿ ಆ್ಯಡ್ ಫೋಟೋ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ನಿಮ್ಮ ಮಗನ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಫೋಟೋನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ಸೇಮ್ ಅದೇ ಥರ ಕ್ರಾಪ್ ಮಾಡ್ಕೋಬೇಕು ಎಷ್ಟು ಸೈಜ್ ಬೇಕಂತ. ಕ್ರಾಪ್ ಮಾಡಿ ರೈಟ್ ಬಟನ್ ಇರುತ್ತೆ. ಸೊ ರೈಟ್ನ ಕ್ಲಿಕ್ ಮಾಡಿ ರಿಮ್ಯೂ ಬಿಸಿ ಮಾಡಬೇಕು. ಇದನ್ನು ಬ್ಯಾಕ್ಗ್ರೌಂಡ್ ತೆಗಿಬೇಕು. ಬೇಕಾದರೆ ನಾನು ನಿಮಗೆ ಪಿಕ್ಸಾರ್ಟ್ ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ PNG ಲಿಂಕ್ ಅಂತೂ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ಡೌನ್ ಮಾಡ್ಕೋಬೋದು. ನಾನು ತುಂಬ PNG ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಫ್ಯಾಮಿಲಿ ಫೋಟೋ ಕೂಡ ಎಡಿಟ್ ಮಾಡ್ಕೋಬೋದು ಇದೇ ಥರ. ನೆಕ್ಸ್ಟ್ ಇದನ್ನು ಕೂಡ ಅದೇ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ. ನೆಕ್ಸ್ಟ್ ಇರೇಜ್ ಮಾಡಬೇಕು. ಮತ್ತು ಸ್ವಲ್ಪನೇ ಸೈಜನ್ನ ಕಮ್ಮಿ ಇಟ್ಕೊಂಡು ಮಾಡಬೇಕು. ನಿಮಗೆಲ್ಲ ಆಪ್ಷನ್ ಸಿಗುತ್ತೆ ಸೈಜ್ ಕಮ್ಮಿದು. ಸೊ ಈ ಥರ ಅಡ್ಜಸ್ಟ್ ಆದಮೇಲೆ ಇದಕ್ಕೆ ಕರೆಕ್ಟ್ ಆಗಿದೆ ಅನ್ಕೋತೀನಿ. ಸೊ ನೋಡ್ಬೋದು ಈಗ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ರೈಟ್ ಬಟನ್ ಕ್ಲಿಕ್ ಮಾಡ್ಕೋಬೇಕು. ಇದು ಸ್ವಲ್ಪ ಕ್ರಾಸ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು ಈಗ ಇದು ಈಗ ಬರೋಬ್ಬರಿದೆ. ಸೊ ಇದನ್ನ ಅಡ್ಜಸ್ಟ್ ಮಾಡ್ಕೋತೀನಿ ನಾನು. ನೀವೀಗ ನೋಡಿರ್ಬೋದು ಇದು ಅಡ್ಜಸ್ಟ್ ಆಗಿದೆ. ಮೇಲೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ನೀವು ಇದನ್ನು ಬೇಕಾದರೆ ಡೌನ್ ಮಾಡ್ಕೋಬೋದು ಡೈರೆಕ್ಟ್, ಅಥವಾ ರಿಮೇನ್ ಆ್ಯಪಲ್ಲಿ ಹೋಗಿ ಇದನ್ನು HD ಕ್ವಾಲಿಟಿಯಲ್ಲಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಸೊ ನೋಡಿರ್ಬೋದು ಸೇಮ್ ಯಾವ ಥರ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.